ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆಯುಧ ಪೂಜೆ ವ್ಲಾಗ್ ಆಗಿರುತ್ತೆ. ಯೂಶ್ವಲಿ ನಾವು ಆಯುಧ ಪೂಜೆನ ನಮ್ಮ ಅತ್ತೆ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಲಾಸ್ಟ್ ಇಯರ್ ನಾನು ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಮೈ ಬಾಣಂತನ. ಆಯುಧ ಪೂಜೆ ದಿನ ಬೆಂಗಳೂರು ಮನೇಲಿ ಅಲ್ಲಿ ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಎಷ್ಟು ಶಾಂಪು ಹಾಕ್ಸ್ಕೊಂತೀರ ರೀ? ಮುನ್ಸ್ಕೊಂಡಿದ್ಯಾ ಮಮ್ಮಿ ಜೊತೆ? ಮುನ್ಸ್ಕೊಂಡಿದ್ಯಾ ನೀನು? ಯಾಕೆ ಮುನ್ಸ್ಕೊಂಡಿದ್ಯಾ ಮಮ್ಮಿ ಜೊತೆ? ಯೂಶ್ವಲಿ ನಮ್ಮ ಜಾಣನ ಜಾಸ್ತಿ ಟೇಕ್ ಕೇರ್ ಮಾಡೋದು ನಾನೇ. ಬಟ್ ಇವತ್ತು ನಮ್ಮ ಜಾಣನ ಸ್ನಾನ ನಾನೇ ಮಾಡಿಸ್ತೀನಿ ಕೊಡು ಅಂತ ನನ್ನ ಹಸ್ಬೆಂಡ್ ಮಾಡಿಸ್ಕೊಂಡು ನಮ್ಮ ಜಾಣನ ರೆಡಿ ಮಾಡಿಕೊಂಡು ಊರಿಗೆ ಹೊರಟ್ವಿ. ಆ್ಯಕ್ಚುಲಿ ಬೆಂಗಳೂರು ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಅತ್ತೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗಿತ್ತು. ನಮ್ಮ ಅತ್ತೆ ನಾವು ಹೋಗೋ ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ರು. ಜಸ್ಟ್ ದೇವ್ರ ಮನೆ ಮಾತ್ರ ಹೂವು ಎಲ್ಲ ಹಾಕಿ ಸಿಂಪಲ್ ರಂಗೋಲಿ ಎಲ್ಲ ಹೊಸ್ಲಿಗೆ ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಯಲ್ಲಿ ಕಾಕಡ ಹೂವು ಇದೆ. ಸೊ ರಾತ್ರಿ ಎಲ್ಲ ಕಟ್ಟಿ ದೇವರಿಗೆ ಮುಡಿಸ್ತಾರೆ. ಸೊ ನಮ್ಮ ಅತ್ತೆ ಮನೆ ದೇವ್ರ ಫೋಟೋಗೆ ಹೂವನ್ನ ಜಾಸ್ತಿ ಕಾಕಡ ಹೂವನ್ನ ಹಾಕಿ ದೇವ್ರ ಫೋಟೋನ ನೋಡೋದ್ರಲ್ಲೇ ನಂಗೊಂಥರ ಖುಷಿ ಕಾಣಿಸುತ್ತೆ. ನಮ್ಮ ಅತ್ತೆ ಮನೆಗೆ ಹಬ್ಬಗಳಿಗೆ ಹೋದಾಗೆಲ್ಲ ಯೂಶ್ವಲಿ ನನ್ನೇ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಈವನ್ ನನ್ನ ಮಂಗಳವಾರ ಶುಕ್ರವಾರ ಏನಾದರೂ ಅಷ್ಟೇ ಆಗಿದ್ರು ಕೂಡ ನಾನು ಇಷ್ಟಪಟ್ಟು ಮಾಡೋ ಕೆಲಸ ನಮ್ಮ ಅತ್ತೆ ಮನೆಯಲ್ಲಿ ಅಂದರೆ ಅಫ್ಕೋರ್ಸ್ ಅದು ಪೂಜೆನೇ ಆಗಿರುತ್ತೆ. ಸೊ ಓವರಾಲ್ ಪೂಜೆ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ದೇವ್ರ ಮನೆ. ಬಿಡು ಬಟ್ಟೆ ಬಿಡು ಅಮ್ಮ ಅಮ್ಮ ಬರ್ತೀನಿ ಬಿಡು. ನಮ್ಮ ಜಾಣಂದು ಸೈಕಲ್ ತರಬೇಕು. ಕಾರಲ್ಲಿ ಹಾಕೊಂಡು ಬಂದಿದ್ದೆ, ಚೆನ್ನಾಗಿರೋದು. ನೆಕ್ಸ್ಟ್ ಟೈಮ್ ಮರಿದಂತಾರೆ. ಇಷ್ಟನಾ ಇಲ್ಲಿ ಇಟ್ಟಿರೋದು? ಇಲ್ಲಿ ಇಟ್ಟಲ್ಲ ಮತ್ತೆ ಕಣ ಇದು ನಿಂದೆಲ್ಲಿ? ನನಗೆ ಬ್ಯಾಡ ರೀ. ಜಾಣ ಏಯ್ ಕರೀರಿ. ನೀನು ಸೈಕಲ್ ತರೋದಲ್ವ ಜಾಣ ನೀನು? ಯಾಕೆ ನೀನು ತರಲ್ವಾ? ಯಾಕೆ? ನೋ 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 ಅಂತೆ. ನಿನ್ನ ಸೈಕಲ್ ಕಾರ್ಗೆ ಹಾಕೊಂಡ್ ಬಂದಿದ್ರೆ ಪೂಜೆ ಮಾಡ್ಕೊಂಡು ಹೋಗೋದಾಗಿತ್ತ.
ಗಡಿಗಡಿ ಮೇಲೆ ಈಗ ಇನ್ನೇನು ಮಗ ಏನು ಆಮೇಲೆ ಹೋಗುವ ಒಂದು 2 ನಿಮಿಷ. ಫಸ್ಟು ಕಾಯಿ ನೀನು ನೋಡು ರೌಂಡ್ ಸರ್ಕಲ್ ಮಾಡು. ಯಾಕೆ ಯಾವಾಗಲೂ ಒಂದು ಪಾಯಿಂಟ್ ಮೇಲೆ ಹೋಗಿರುತ್ತೆ ನಿಂದು? ಎಷ್ಟೆಷ್ಟು ಬೇಕು ನೋಡ್ಬೋದು. ಎಲ್ಲ ಮಾಡಿ ಮುರಿದೋಯ್ತದ ಅದು. ನುಗ್ಸ್ಬೇಡ, ಕೆಳಗಡೆಗಿಲ್ಲ ಬಿಸಿಲು ಒಂಥರ ಈ ಸಮ್ಮರ್ ಥರ. ಬಟ್ ಏನು ನ್ಯಾಚ್ ಸ್ಕೂಟಿ ಕೀ ಎತ್ತೋರು ಒಂಬತ್ತೆಲ್ಲ ಅವ್ರಿಗೆ ಇದೋಗ್ಬಿಡ್ಲಿ. ಸಿಕ್ತು ಸಿಗಲ್ಲ ಅಂದ್ಕೊಂಡಿದ್ದು. ನೋಡಿ ಬಿಸಿಲಾಗೋಯ್ತು. ಮಗ ಮೈಲಿ ಹುಡುಗ ತಟ್ಟಿ ಅಲ್ಲ ಅದು ಅಳ್ಳಾಡ್ ಬಿದ್ಬಿಟ್ರೆ ಅರ್ಥ ಮಾಡ್ಬೇಕು. ಎಲ್ಲಿಗೂ ಬೀಳೋದಿಲ್ಲ ನೋಡಿ. ಅಲ್ಲ ಇದಾದ್ರೆ ಹಿಂಗೆ ಹಿಡ್ಕೊಂಡು ಬೆಳಗ್ಬೋದು ಒಂದೊಂದು ಎಸ್ಕೋ ಎಸೆಡು ಪ್ಲೇಟ್ ಮಗ ಈ ಕೈಲಿ ಹಿಡ್ಕೊ. ಇವಾಗ ಕರ್ಪೂರನ ಹಿಡ್ಕೊ. ಇದನ್ನ ಇವಾಗ ಕೊಟ್ಟು ಹಾಕೋ ನಿಂಬೆಹಣ್ಣು ನೋಡಿ. ಮಾಡಿಬಿಟ್ಟು ಇಲ್ಲ ಎಲ್ಕೋಬೇಡ ಮಗ. ಇನ್ನೊಂದು ಕರ್ಪೂರ ಹಾಕಂದು ನಿಂಬೆಹಣ್ಣು ಅಲ್ಲಿದ್ದಾವ. ಇದಕ್ಕೂ ಮಾಡು. ಕರ್ಪೂರ ಮಗ ಕಾರ್ ಮುಂಚೆ ಮಡಗ್ಬಿಟ್ಟು ಈ ಸತಿ ಹಿಂಗೆ ತಕ್ಕಂಡು ಗಂಧದ ಕಡ್ಡಿ ಎಸ್ಕೊ. ಅದರಲ್ಲೇ ಗಂಧದ ಕಡ್ಡಿ ಎಸ್ಕೊಂಡು ಮಾಡು. ಹೊಸ್ಕೋ ಗಂಧದ ಕಡ್ಡಿ ಮಗ. ಇಲ್ಲ ನೋಡು ಹಿಡ್ಕೊಂಡು ಒಂದ್ಸಲಿ ಬಂದ್ಬಿಟ್ಟು ಆಮೇಲೆ ಒಂದು ನಿಂಬೆಹಣ್ಣು ಮಾಡಿದ್ವಿ. ಅಂದ್ರು ಕಷ್ಟಪಟ್ಟು ಕ್ಲಿಪ್ಪಿಂಗ್ಸ್ ಅಯ್ಯ ಬೂದ್ ಗುಂಬಳಕಾಯಿ ಅವಳು ಹೇಳ್ತಾ ಇರೋದು. ಇದಕ್ಕೆ ಮಾಡಲ್ಲ, ನೀನಾರ ಮಾಡು.
ಕ್ಯಾಮ್ರಾಮ್ಯಾನ್ ಫೋಕಸ್ ಕೊಡು. ಈ ಕಡೆ ನೋಡು ಜಾಣ. ನೀಟಾಗಿ ಮುಂದೆ ನೋಡ್ಕೊಂಡು ಯಾರು ಮಾಡ್ತಾವನೆ ಅಂತ ಬೆಟ್ಟಕ್ಕೆ. ನೀನ್ ಮಾಡ. ನಿಂಬೆನೆ ಕಾಣಿಸ್ತಾ. ರೋಡ್ ಗಂಟೆ ಹೋಗಿ ತಿರ್ಗಿಸ್ಕೊ ಬಂದ್ಬಿಡು ಮಗ. ಹುಷಾರಾಗಿ ನಿಧಾನದಲ್ಲಿ. ಜಾಣ ಬೆಂಗಳೂರು ಮನೇಲಿ ಜಸ್ಟ್ 2 ವೀಲರ್ಸ್ನ ಮಾತ್ರ ಪೂಜೆ ಮಾಡ್ತೀನಿ. ಬಿಕಾಸ್ ನಾವು 2 ವೀಲರ್ಸ್ನ ನಮ್ಮ ಊರಿಗೆ ತೊಗೊಂಡೋಗೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಕಾರ್ನ ನಾವು ಹೋಗಿರ್ತೀವಿ, ಸೊ ಆ ಕಾರ್ನ ಅಲ್ಲೇ ನಿಲ್ಲಿಸಿ ಪೂಜೆ ಮಾಡ್ತೀವಿ. ಗ್ರೇ ಕಲರ್ ಕಾರ್ ನನ್ನ ಹಸ್ಬೆಂಡ್ ತೊಗೊಂಡಿರೋ ಫಸ್ಟ್ ಕಾರ್. ಸೊ ಹಾಗಾಗಿ ಅವರಿಗೆ ಜಾಸ್ತಿ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಸೇಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ನನಗೆ ಪರ್ಸ್ನಲಿ ಅದೊಂಥರ ಲಕ್ಕಿಯೆಸ್ಟ್ ಕಾರ್ ಇನ್ ಅವರ್ ಲೈಫ್. ನನ್ನ ಹಸ್ಬೆಂಡ್ಗೆ ಒಂದು ಆಸೆ ಇತ್ತಂತೆ, ಲೈಕ್ ತಾನು ಮದುವೆ ಆಗೋ ಹುಡುಗಿನ ಕಾರಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಅಂತ. ಸೊ ಈ ಡಿಡ್ ಇಟ್. ಹಳ್ಳಿಲೇ ಈಗೆಲ್ಲ ಫುಲ್ ಫ್ಯಾಷನ್ನು. ಹಳ್ಳಿಲೇ ಈಗ ಫುಲ್ ಫ್ಯಾಷನ್ನು. ಸಿಟಿ ಅವರೆಲ್ಲ ಇವಾಗ ಅವ್ರು ಇಲ್ಲಿದ್ದು ಕಾಪಿ ಮಾಡ್ತಿದ್ದಾರೆ, ಇಲ್ಲಿ ಅವ್ರು ಅಲ್ಲಿದ್ದು ಕಾಪಿ ಮಾಡ್ತಿದ್ರು. ಬಾಯ್. ಅಷ್ಟೇ ತಾನೆ.